35 ವರ್ಷ ಕಳೆದರೂ ಇನ್ನೂ ಮದುವೆ ಆಗಿಲ್ಲ. 40 ವರ್ಷ ಆಗ್ತಾ ಇದೆ, ಇನ್ನೂ ಮದುವೆ ಆಗ್ತಾ ಇಲ್ಲ. ಗುರುಗಳೇ, ನಂಗೆ 41, 42 ವಯಸ್ಸಾಗಿದೆ, ಇನ್ನೂ ಹೆಣ್ಣು ಸಿಗ್ತಾ ಇಲ್ಲ, ಅಥವಾ ಇನ್ನೂ ಮದುವೆ ಆಗೋಕ್ಕೆ ಗಂಡು ಸಿಗ್ತಾ ಇಲ್ಲ. ವಧುವರಹ ಯಾರೂ ನಮಗೆ ಸರಿಯಾಗಿ ಜೋಡಿನೇ ಆಗ್ತಾ ಇಲ್ಲ. ನಮಗೆ ಈ ಜನ್ಮದಲ್ಲಿ ಮದುವೆ ಆಗುತ್ತೋ ಇಲ್ವೋ ಒಂದು ಯಕ್ಷ ಪ್ರಶ್ನೆಯಾಗಿದೆ ಅಂತ ತುಂಬ ಜನ ಚಿಂತೆ ಮಾಡಿದರು. ಒಂದು ಹೆಣ್ಣು ಅಂದ ಮೇಲೆ ಒಂದು ಗಂಡು ಇದ್ದೇ ಇರುತ್ತೆ, ಹಾಗೆ ಒಂದು ಗಂಡಿಗೂ ಕೂಡ ಒಂದು ಹೆಣ್ಣು ಇದ್ದೇ ಇರುತ್ತೆ. ಎಷ್ಟೋ ಜನರು ಇದರಿಂದ ಸಮಸ್ಯೆಗಳನ್ನು ಅನುಭವಿಸುತ್ತಿದ್ದರೆ ಚಿಂತಿಸಬೇಡಿ, ಪ್ರತಿಯೊಬ್ಬರಿಗೂ ಮದುವೆ ಆಗುತ್ತೆ. ವೈಯಕ್ತಿಕವಾಗಿ ಮದುವೆ ಮೇಲೆ ಆಸೆಯೇ ಇಲ್ಲದವರಿಗೆ ಮದುವೆ ಆಗೋದು ಸ್ವಲ್ಪ ಕಷ್ಟ ಆಗ್ಬೋದು, ಆದರೆ ಇಷ್ಟ ಇದ್ದವರಿಗೆ ಮದುವೆ ಆಗೇ ಆಗುತ್ತೆ. ಕೆಲವೊಂದು ಪರಿಹಾರಗಳನ್ನು ಮಾಡಿಕೊಳ್ಬೇಕು. ಅಂತಹ ಪರಿಹಾರ ಏನು ಅಂತ ಇವತ್ತಿನ ವಿಡಿಯೋದಲ್ಲಿ ತಿಳಿಸ್ಕೊಡ್ತೀನಿ. ನಿಮಗೇನಾದರೂ ಇಂತಹ ಸಮಸ್ಯೆಗಳು ಇದ್ದಾಗ ಶ್ರೀ ಮಂಜುನಾಥ ಗುರುಗಳಿಗೆ ಒಂದು ಕರೆ ಮಾಡಿ. ಪ್ರತಿಯೊಂದು ಸಮಸ್ಯೆಗೂ ಜಾತಕದ ವಿಶ್ಲೇಷಣೆಗಳು ಮತ್ತು ನಿಮ್ಮ ಮದುವೆ ಆಗುತ್ತೋ, ಯಾವಾಗ ಆಗುತ್ತೆ, ಪ್ರತಿಯೊಂದನ್ನು ಸಂಪೂರ್ಣವಾಗಿ ನಿಖರವಾಗಿ ಬರೆದು ತಿಳಿಸುತ್ತಾರೆ. ಎಷ್ಟೋ ಜನರು ಇವರಿಂದ ಪರಿಹಾರ ಪಡೆದು ಎಲ್ಲರೂ ಕೂಡ ಮದುವೆಯಾಗಿದ್ದಾರೆ, ಒಂದೇ ಒಂದು ಕೂಡ ಫೇಲ್ಯೂರ್ ಅನ್ನೋದು ಆಗಿಲ್ಲ. ಸುಖಮಯ ದಾಂಪತ್ಯ ಜೀವನದಲ್ಲಿ ಸೂಪರ್ ಆಗಿ ಬದುಕ್ತಿದ್ದಾರೆ. ಆ ಪರಿಹಾರ ಯಾವುದು ನೋಡೋಣ ಬನ್ನಿ. ನಿಮ್ಮ ಮದುವೆಯಲ್ಲಿ ವಿಳಂಬವಾಗ್ತಿದ್ರೆ ಜಾತಕದಲ್ಲಿ ಯಾವುದಾದ್ರೂ ದೋಷ ಇರುತ್ತೆ. ಅದು ಯಾವುದೇ ದೋಷ ಇದ್ದರೂ ದೊಡ್ಡದಾದ ಹಳದಿಯ ಒಂದು ಉಂಡೆ ನೂಲನ್ನು ತೆಗೆದುಕೊಳ್ಳಬೇಕು. ಅರಿಶಿಣದ ನೀರಿಗೆ ಆ ನೂಲನ್ನು ಸ್ಪರ್ಶ ಮಾಡಿ ಅರಿಶಿಣದ ನೂಲನ್ನಾಗಿ ಮಾರ್ಪಡಿಸಿಕೊಂಡು ಅರಳಿ ಮರದ ಬುಡದಲ್ಲಿ ಗಣಪತಿಯ ಪೂಜೆಯನ್ನು ಮಾಡಬೇಕು. ಯಾವುದೇ ವಿಘ್ನಗಳು ಬಾರದೇ ಇರುವ ಹಾಗೆ ನಮ್ಮ ದಾಂಪತ್ಯ ಜೀವನಕ್ಕೆ ಕಾಲಿಡುವಂತಹ ದಿನಗಳು ಬರಬೇಕು ಅಂತ ಗಣಪತಿಯ ಪೂಜೆಯನ್ನು ಮಾಡಿದ ಬಳಿಕ ಶಿವನ ಪೂಜೆಯನ್ನು ಮಾಡಬೇಕು. ಅಲ್ಲಿ ನಾಗರಕಟ್ಟೆ ಇರುತ್ತದೆ, ನಾಗರಕಲ್ಲಿಗೆ ಹಾಲನ್ನು ತನಿಯರೇಬೇಕು. ಅದಾದ ಮೇಲೆ ಆ ನೂಲನ್ನು ಖಾಲಿ ಆಗುವವರೆಗೂ ಅರಳಿ ಮರದ ಬುಡದಿಂದ ಹಿಡಿದು ಅರಳಿ ಮರಕ್ಕೆ ಗಂಟು ಹಾಕಿ ದಾಂಪತ್ಯದ ಬಂಧನ ಹೀಗೆ ಆಗಬೇಕು ಅಂತ ಭಕ್ತಿ ಸಂಕಲ್ಪ ಮಾಡಿ ಬೇಡಿಕೊಂಡು ಆ ನೂಲನ್ನು ಚೆನ್ನಾಗಿ ಅರಳಿ ಮರಕ್ಕೆ ಸುತ್ತಿ ಗಂಟು ಹಾಕಿ ಕಟ್ಟಬೇಕು. 3 ಗಂಟು ಹಾಕಿ ಕಟ್ಟಿದ ನಂತರ ಅರಳಿ ಮರಕ್ಕೆ 9 ಪ್ರದಕ್ಷಿಣೆಯನ್ನು ಹಾಕುತ್ತಾ ಪೂಜೆ ಮಾಡುತ್ತಾ ಬರಬೇಕು. ನಮ್ಮ ಜಾತಕದ ದೋಷಗಳು ನಿವಾರಣೆ ಆಗಬೇಕು. ದುಡ್ಡು ಕಾಸಿನ ಸಮಸ್ಯೆಗಳು ಕಳೆದು ಮದುವೆಯಾಗುವಂತಹ ಒಂದು ವರ ಅಥವಾ ವಧು ಬರಬೇಕು. ನಾವು ಇಷ್ಟಪಟ್ಟ ಹಾಗೆ, ನಾವು ಬಯಸಿದ ಹಾಗೆ ನಮ್ಮ ಜೀವನದ ಸಂಗಾತಿ ನಮಗೆ ಇರಬೇಕು ಅಂತ ಹೇಳಿ ಇದನ್ನು ಮಾಡಬೇಕು. ಇನ್ನೂ ಮದುವೆ ಆಗಿಲ್ಲ, ದಾಂಪತ್ಯ ಜೀವನ ಚೆನ್ನಾಗಿಲ್ಲ, ಮದುವೆ ಆಗುತ್ತೋ ಇಲ್ವೋ ಇವೆಲ್ಲ ತಿಳ್ಕೋಬೇಕು ಅನ್ನೋದಾದರೆ ಶ್ರೀ ಮಂಜುನಾಥ ಗುರುಗಳಿಗೆ ಒಂದು ಕರೆ ಮಾಡಿ ನಿಮ್ಮ ಜನ್ಮ ದಿನಾಂಕವನ್ನು ತಿಳಿಸಿ ಸಾಕು. ಅವರು ನಿಖರವಾಗಿ ನಿಮ್ಮ ಮದುವೆಯ ಭವಿಷ್ಯವನ್ನು ತಿಳಿಸುತ್ತಾರೆ ಮತ್ತು ಯಾವ ಕಡೆಯಿಂದ ವಧು ಅಥವಾ ವರ ನಿಮಗೆ ಸಿಗುತ್ತಾರೆ ಮತ್ತು ದಾಂಪತ್ಯ ಜೀವನ ಹೇಗಿರುತ್ತದೆ ಅಂತಲೂ ಕೂಡ ನಿಖರತೆಯಿಂದ ತಿಳಿಸುತ್ತಾರೆ.